ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆ ಸಿರುಗುಪ್ಪ ನಗರದ ಸಿದ್ದಪ್ಪ ನಗರದಲ್ಲಿರುವ ಶ್ರೀ ವಾಲ್ಮೀಕಿ ಭವನದಲ್ಲಿ ಫೆಬ್ರವರಿ ತಿಂಗಳ 8 ಮತ್ತು 9ರಂದು ರಾಜನಹಳ್ಳಿಯಲ್ಲಿ ನಡೆಯುವ ಆದಿಕವಿ ಮಹರ್ಷಿ ವಾಲ್ಮೀಕಿಯ 7ನೇ ವರ್ಷದ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಮಂತ್ರಣ ಪತ್ರಿಕೆಯನ್ನು ವಾಲ್ಮೀಕಿ ಗುರುಪೀಠದ ಜಗದ್ಗುರು ಶ್ರೀ ಪ್ರಸನ್ನಾನಂದಪುರಿ ಅವರು ಬಿಡುಗಡೆಗೊಳಿಸಿದರು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು ಲಿಂಗೈಕ್ಯ ಶ್ರೀ ಪುಣ್ಯಾನಂದಪುರಿ ಶ್ರೀಗಳ 18ನೇ ವರ್ಷದ ಪುಣ್ಯಾರಾಧನೆ ಹಾಗೂ ನಮ್ಮ 17ನೇ ವರ್ಷದ ಪಟ್ಟಾಧಿಕಾರದ ಮಹೋತ್ಸವ ಜರುಗಲಿದ್ದು, ಜಾತ್ರೆಗೆಂದು ಬರುವ ಸಹಸ್ರಾರು ಭಕ್ತರ ದಾಸೋಹಕ್ಕೆಂದು ಈ ಭತ್ತದ ನಾಡಿನ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಹಾಗೂ ಹಾಲಿ ಶಾಸಕ ಬಿಎಂ ನಾಗರಾಜ್ರವರು ದಾನವಾಗಿ ಕಳುಹಿಸುತ್ತಿರುವ ಅಕ್ಕಿ ಲೋಡ್ ಅನ್ನದಾಸೋಹಕ್ಕೆ ನೆರವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ನಾಡಿನ ವಾಲ್ಮೀಕಿ ನಾಯಕರ, ಬೇಡರ, ಕುಲಬಾಂಧವರ, ಭಕ್ತಾದಿಗಳು, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಪದಾಧಿಕಾರಿಗಳು ಒಟ್ಟುಗೂಡಿ ಜಾತ್ರಾ ಸಮಿತಿಗೆ ತಾಲೂಕಾಧ್ಯಕ್ಷರನ್ನ ನೇಮಿಸಿಕೊಂಡು ಅವರ ನೇತೃತ್ವದಲ್ಲಿ ಶ್ರೀಮಠಕ್ಕೆ ತಮ್ಮ ತಮ್ಮ ದೇಣಿಗೆಯನ್ನು ಸಮರ್ಪಿಸಿ ಮಹರ್ಷಿ ವಾಲ್ಮೀಕಿ ಅವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಎಂಎಸ್ ಸಿದ್ದಪ್ಪ ಮಾತನಾಡಿ, ನಮ್ಮ ಸಮುದಾಯವನ್ನು ಗಟ್ಟಿಗೊಳಿಸಲು ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಜಾಗೃತಿ ಮೂಡಿಸುತ್ತಿರುವ ಸ್ವಾಮೀಜಿ ಅವರ ಬೆಂಬಲಕ್ಕೆ ನಾವೆಲ್ಲ ನಿಲ್ಲಬೇಕು ಎಂದರು. ಇದೇ ವೇಳೆ ನಗರಸಭೆ ಅಧ್ಯಕ್ಷೆ ಬಿ ರೇಣುಕಮ್ಮ ವೆಂಕಟೇಶ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಅಧ್ಯಕ್ಷ ಟಿ ನರಸಿಂಹ ನಾಯಕ್, ನಿಕಟಪೂರ್ವ ಅಧ್ಯಕ್ಷ ಎಂ ಹೊನ್ನಪ್ಪ, ಗೌರವಾಧ್ಯಕ್ಷ ಸಣ್ಣ ಯಲ್ಲಪ್ಪ, ಉಪಾಧ್ಯಕ್ಷರಾದ ಎಚ್ಪಿ ಈರಣ್ಣ, ರಾರಾಪಿ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಗಾದಿಲಿಂಗ, ಮುಖಂಡರಾದ ಎಂ ವೀರಶಪ್ಪ, ಹೆಡಗಿನಹಾಳ ವೆಂಕಟೇಶ್ ನಾಯಕ್, ಶ್ರೀಶೈಲ ನರೇಂದ್ರ ಸಿಂಹ, ಆಲಬನೂರು ಎಂಕೋಬಾ, ಆರ್ಟಿ ಆದಿಪ್ಪ, ಮುದುಕಪ್ಪ, ವಿರೂಪಾಕ್ಷಪ್ಪ, ಬೆಳಕಲ್ ಶಿವಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ವೆಂಕಟೇಶಣ್ಣ ಅವರು ಅಕ್ಕ ರೇಣುಕಮ್ಮ ಅವರು ವೇದಿಕೆಯಲ್ಲಿ ಬರ್ತಾರೆ. ಅಧ್ಯಕ್ಷರಾದ ಆನಂದ ಅವರು ವೇದಿಕೆಯಲ್ಲಿ ಬರ್ತಾರೆ. ಯುವ ನಾಯಕರಾದಂಥ ಎಂಎಸ್ ಸಿದ್ದಪ್ಪನವರು ತೆಕ್ಕಲಕೋಟೆ ಅವರು ಕೂಡ ವೇದಿಕೆಯಲ್ಲಿ ಬರ್ತಾರೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಲವಾರು ಮಲ್ಲಯ್ಯ ಅವರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಉಪಾಧ್ಯಕ್ಷರಾದಂಥ ಎಚ್ ಬಿ ಈರಣ್ಣ ಹಳೆಕೋಟೆ, ಮಾಜಿ ಜ್ಯೋತಿ ಬೆಳೆಸುವ ಉದ್ದೇಶ ಅಂದರೆ ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಭಾವನೆಗಳು ಬಹುತೇಕ ಎಲ್ಲೇ ಒಂದು ಕಡೆ ಸಮುದಾಯದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಆ ಅರಿವಿನ ಸಂಕೇತವಾಗಿರ್ತಕ್ಕಂಥ, ಜ್ಞಾನದ ಸಂಕೇತವಾಗಿರ್ತಕ್ಕಂಥ ದೀಪವನ್ನು ನಾವೆಲ್ಲ ಬೆಳಗ್ತೀವಿ. ಮಹಾತ್ಮ ಹೇಳ್ತಾರೆ, ಸಂಸಾರವನ್ನು ಗಾಳಿ ಸುಡೋದು ಅಂತ ಹೇಳ್ತಾರೆ. ನಮ್ಮೆಲ್ಲರ ಚಿಂತೆ ಆಗಪ್ಪ, ನಮ್ಮೆಲ್ಲರ ಭೂಮಿ ಆಗಪ್ಪ ಅಂದ್ರೆ ಗಾಳಿ ದೀಪಿದ್ದಂಗ ಅಂತ ಹೇಳ್ತಾರೆ. ಈಗ ನಾವೆಲ್ಲ ಜ್ಯೋತಿನ ಬೆಳಗಿಸಿದ್ವಿ, ದೀಪವನ್ನು ಬೆಳಗಿಸಿದ್ವಿ, ಗಾಳಿಗೇನಾಯ್ತದು? ಗಾಳಿಗೇನಾಯ್ತು? ಆರು ಹೋಯ್ತು. ಹೀಗೆ ಈ ದೇಹವಂತ ನೀವು ಆ ಸ್ಟ್ಯಾಂಡಿಂಗ್ ಏನಂತ ಕರಿತೀರಿ ಕಡೆ ದೀಪವಂತ ದೀಪಸ್ತಂಭದೊಳಗ ಜೀವನವಂತ ದೀಪ ಉಂಟಾಗಿದೆ. ಗಾಳಿ ಬೀಸಿದ್ರೆ ಆ ದೀಪ ಆಗ್ತದೆ. ಈ ದೇಹವಂತ ದೀಪಸ್ತಂಭದಲ್ಲಿ ಜೀವನವಂತ ದೀಪ ಹೋಗ್ತಾ ಇದೆ. ಈ ದೀಪ ಯಾವಾಗ ಗೊತ್ತಿಲ್ಲ. ಅಲ್ಲಿ ನಮ್ಮ ಒಂದು ಜಾತ್ರೆಯಲ್ಲಿ ನಮ್ಮ ಸಮುದಾಯವನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ನಮ್ಮ ಒಂದು ಬಲವರ್ಧನೆಗೆ ಮಾಡ್ತಕ್ಕಂಥ ನಮ್ಮ ಗುರುಗಳು ಬಹಳಷ್ಟು ದಿನಗಳಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯಾದ್ಯಂತ ಹಗಲು ರಾತ್ರಿ ಎನ್ನದೇ ಸುತ್ತಿಕೊಂಡು ಎಲ್ಲ ನಮ್ಮ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.